ಈ ಟ್ರ್ಯಾಕಲ್ಲಿ ನಡ್ಕೊಂಡು ಹೋಗ್ತೀವಲ್ಲ, ಈ ಟ್ರ್ಯಾಕ್ ಮೇಲೆ ಯಾರು ಟ್ರೈನಲ್ಲಿ ಕಕ್ಕ ಮಾಡಿದ್ದು ಬಿದ್ದಿರಲ್ವಾ, ಸತ್ತು ಹೋಗ್ತಾನೆ ದುಡ್ಡು ತೊಗೊಂಡು ಹೋಗ್ತೀರಾ, ಬನ್ನಿ ಎಂಜಾಯ್ ಮಾಡಿ. ಈ ಮದುವೆ ಜೋಡಿಗಳು ಥೈಲ್ಯಾಂಡು, ಮನಾಲಿ, ದುಬಾಯಿ ಅಲ್ಲಿ ಇಲ್ಲಿ ಹೋದರೆ ಇವು ಕಾಡು ಗುಡ್ಡ ಹಚ್ಚಕ್ಕೆ ಕರ್ಕೊಂಡ್ಬಂದಿದ್ದಾನೆ. ಇದು ನಮ್ಮ ಕಪಿಸೇನೆ. ಇವ್ರನ್ನೆಲ್ಲ ಕಟ್ಕೊಂಡು ದೂಸಾಗರ್ ವಾಟರ್ ಫಾಲ್ಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಕಮನ್ ಗೈಸ್! ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಬನ್ನಿ ಸ್ಟುಡಿಯೋ. ಇವತ್ತು ನಾವು ಬಂದಿರೋದು ದೂದ್ಸಾಗರ್ ಟ್ರೆಕ್ಕಿಂಗ್ಗೆ. ನೋಡಿ, ದೂದ್ಸಾಗರ್ ಟ್ರೆಕ್ಕಿಂಗ್. ಸೊ ಇದು ಟೋಟಲಾಗಿ 22 ಕಿಲೋಮೀಟ್ರ್ ಇದೆ. ಒಂದು ಸೈಡ್ 11 ಕಿಲೋಮೀಟ್ರು, ಇನ್ನೊಂದು ಸೈಡ್ 11 ಕಿಲೋಮೀಟ್ರು. ಯಾಕೆ ಈ ದೂದ್ಸಾಗರ್ ಟ್ರೆಕ್ಕಿಂಗ್ ಸ್ಪೆಷಲ್ ಅಂತ ಹೇಳಿದ್ರೆ, ನಾರ್ಮಲಾಗಿ ಟ್ರೆಕ್ಕಿಂಗ್ ಅಂದರೆ ಏನು, ನಾರ್ಮಲಾಗಿ ನಾವು ಕರ್ನಾಟಕದಲ್ಲೆಲ್ಲ ನೋಡ್ತೀವಿ. ಟ್ರೆಕ್ಕಿಂಗ್ ಅಂದರೆ ಒಂದೇ ಕಾಡೊಳಗೆ ಹೋಗೋದಿರುತ್ತೆ, ಇಲ್ಲದಿದ್ದರೆ ಬಂಡೆ ಹತ್ತೋದಿರುತ್ತೆ, ಇದು ಗುಡ್ಡ ಹತ್ತೋದಿರುತ್ತೆ, ಇಲ್ಲಿ ಕಾಡು ಗುಡ್ಡ ಎಲ್ಲ ಮಿಕ್ಸ್ ಆಗಿರುತ್ತೆ. ಆದರೆ ಈ ದೂದ್ಸಾಗರ್ ಟ್ರೆಕ್ಕಿಂಗ್ ಯಾಕೆ ಒಂದು ಸ್ವಲ್ಪ ವಿಭಿನ್ನ ಅಂತ ಹೇಳಿದ್ರೆ, ಈ ದೂದ್ಸಾಗರ್ ಟ್ರೆಕ್ಕಿಂಗು ಟೋಟಲಾಗಿ 22 ಕಿಲೋಮೀಟ್ರ್ ಇದೆಯಲ್ಲ, ಆ ಒಂದು ಸೈಡು 11 ಕಿಲೋಮೀಟ್ರ್ ಇದೆಯಲ್ಲ, ಆ 11 ಕಿಲೋಮೀಟ್ರ್ ಏನಿದೆ, ನಾವು ಹೋಗುವಾಗ ಮಧ್ಯದಲ್ಲಿ ಸ್ವಲ್ಪ ದೂರ ರೈಲ್ವೆ ಟ್ರ್ಯಾಕಲ್ಲಿ ಹೋಗ್ತೀವಿ. ನಾನು ನಮ್ಮ ಕರ್ನಾಟಕದಲ್ಲಿ ಟ್ರೆಕ್ಕಿಂಗನ್ನು ರೈಲ್ವೆ ಟ್ರ್ಯಾಕಲ್ಲಿ ಹೋಗಿದ್ದೆಲ್ಲ ನೋಡಿಲ್ಲ. ಬಟ್ ಆಮೇಲೆ ಸ್ವಲ್ಪ ದೂರ ರೈಲ್ವೆ ಟ್ರ್ಯಾಕಲ್ಲಿ ಹೋಗ್ತೀವಿ, ಇನ್ನು ಸ್ವಲ್ಪ ದೂರ ಕಾಡೊಳಗೆ ಹೋಗ್ತೀವಿ. ಅದಾದಮೇಲೆ ಇನ್ನು ಮೇಯ್ನ್ ಅಂದರೆ ದೂದ್ಸಾಗರ್ ವಾಟರ್ ಫಾಲ್ಸ್ ನೋಡ್ತೀವಿ. ಟ್ರೆಕ್ಕಿಂಗ್ ಮಾಡೋ ಟೈಮಲ್ಲಿ, ಹೋಗೋ ಟೈಮಲ್ಲಿ ದೂದ್ಸಾಗರ್ ವಾಟರ್ ಫಾಲ್ಸ್ ಏನಿದೆ ಆ ಫಾಲ್ಸ್ ನೋಡ್ಕೊಂಡು ಹೋಗ್ತೀವಿ. ಅದಾಯಿತಾ? ಈಗ ಮಧ್ಯದಲ್ಲಿ ಹೋಗೋಷ್ಟೊತ್ತಿಗೆ ಸಣ್ಣ ಪುಟ್ಟ ಜರಿಗಳಿದ್ದಾವೆ. ಇವೆಲ್ಲಕ್ಕಿಂತ ವಿಭಿನ್ನ ಅಂದರೆ ಆ ದೂದ್ಸಾಗರ್ ವಾಟರ್ ಫಾಲ್ಸನ್ನು ನಾವು ನಡ್ಕೊಂಡು ಹೋಗಿ ತುಂಬ ಹತ್ತಿರದಿಂದ ನೋಡ್ಬೋದು, ಅದೊಂದಾಗುತ್ತೆ. ಇನ್ನೊಂದು ರೈಲ್ವೆ ಟ್ರ್ಯಾಕಲ್ಲಿ ಹೋಗ್ಬೋದು. ಆ ರೈಲ್ವೆ ಟ್ರ್ಯಾಕಲ್ಲಿ ಈ ಬೆಳಗಿನ ಟೈಮು ಅಂದರೆ ಮಾನ್ಸೂನ್ ಟೈಮಲ್ಲಿ ಫುಲ್ ಮಂಜು ಕವಿದಿರುತ್ತೆ. ಆವಾಗವಾಗ ಒಂದೊಂದು ಟ್ರೈನ್ ಬರುತ್ತೆ. ಆ ಖಾಲಿ ರೈಲ್ವೆ ಟ್ರ್ಯಾಕು, ಅದ್ರ ಮೇಲೆ ನಡ್ಕೊಂಡು ಹೋಗೋದು ಏನು ಅದು ಆ ಫೀಲಿಂಗೇ ಬೇರೆ. ನೋಡಿ, ಪ್ರತಿಯೊಂದು ಟ್ರೆಕ್ಕಿಂಗ್ ಮಾಡೋ ಟೈಮಲ್ಲಿ ಮಧ್ಯದಲ್ಲಿ ಟ್ರೈನ್ಗಳು ಪಾಸ್ ಆಗ್ತಾ ಇರ್ತವೆ. ನೋಡಿ, ದೂದ್ಸಾಗರ್ ಟ್ರೆಕ್ಕಿಂಗು ಅದಕ್ಕೆ ಸ್ಪೆಷಲ್ ಅನ್ನೋದು. ಹೋಗೋ ದಾರಿಯಲ್ಲಿ ಟ್ರೈನ್ಗಳು ಬರ್ತವೆ, ಏನೋ ಒಂಥರ ಸ್ಪೆಷಲ್ ಆಗಿದೆ. ನೀವು ಕರ್ನಾಟಕದಲ್ಲಿ ಕರ್ನಾಟಕ ಅಂತಲ್ಲ, ನಾರ್ಮಲಾಗಿ ನೀವು ಟ್ರೆಕ್ಕಿಂಗ್ ಮಾಡೋಕ್ಕೂ ದೂದ್ಸಾಗರ್ ಟ್ರೆಕ್ಕಿಂಗ್ ಮಾಡೋಕ್ಕೂ ಇದೇ ಡಿಫ್ರೆನ್ಸು. ನೋಡಿ, ಪ್ರತಿಯೊಂದು ಇಂಚು ಮಾಹಿತಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ದೂದ್ಸಾಗರ್ ಟ್ರೆಕ್ಕಿಂಗ್ ಯಾಕೆ ಸ್ಪೆಷಲ್ಲು, ಯಾಕೆ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಟ್ರೆಕ್ಕಿಂಗ್ಗಳಿದ್ರು ಅವನ್ನೆಲ್ಲ ಬಿಟ್ಟು ದೂದ್ಸಾಗರ್ ಟ್ರೆಕ್ಕಿಂಗಿಗೆ ಯಾಕೆ ಬರ್ತಾರೆ ನೋಡೋಣ. ಪ್ರತಿಯೊಂದು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಟೋಟಲಾಗಿ ನಾವು ಬೆಂಗಳೂರಿಂದ 8 ಜನ ಬಂದಿದ್ದೀವಿ. ಇದು ಮದ್ದೂರು ಸಂಜಯ್ ಫ್ರಮ್ ಮದ್ದೂರು, ವಿನೋದ್ ಫ್ರಮ್ ಬಡಿಗೇರ್. ಅಯ್ಯೋ ದಿಸ್ ಇಸ್ ಕಪಲ್ಸ್, ಪ್ರೀತಮ್ ಆ್ಯಂಡ್ ವತ್ಸಲ. ದಿಸ್ ಇಸ್ ಸ್ಪಂದನ್ ಫ್ರಮ್ ಜೈಲ್. ಇದು ನಮ್ಮ ಟೀಮಲ್ಲಿರೋ ಗಂಡ ಹೆಂಡ್ತಿ, ಒಬ್ರನ್ನ ಬಿಟ್ಟು ಒಬ್ರು ಹೋಗಲ್ಲ. ಸಂತೋಷ್ ಫ್ರಮ್ ಬೀನಾ, ಇವನು ಅಷ್ಟೇ. ಸುಭಾಷ್ ಫ್ರಮ್ ಪಿಕ್ಸೆಲ್. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕಕ್ಕಿರೋ ಬೆಲ್ ಬಟನ್ನ 10 ಅಂತ ಒತ್ತಿ. ನೀವು ದೂದ್ಸಾಗರ್ ಬರ್ಬೇಕಂದ್ರೆ ವಾಸ್ಕೋ ಎಕ್ಸ್ಪ್ರೆಸ್ಸು ಟ್ರೈನ್ ಇದೆ. ಮಧ್ಯಾಹ್ನ 3:15 ಟ್ರೈನ್ ಇದೆ. ಇಲ್ಲಿಗೆ ಮಧ್ಯಾಹ್ನ 12 ಗಂಟೆ, ನೆಕ್ಸ್ಟ್ ಡೇ 12 ಗಂಟೆಗೆ ಬರ್ತಾನೆ. ಇಲ್ಲ ಅಂದರೆ ಬೆಂಗಳೂರಿಂದ ಹುಬ್ಳಿಯಿಂದ ಲೋಂಡಾ ಜಂಕ್ಷನ್ನಿಗೆ ಬಂದು ಲೋಂಡಾ ಜಂಕ್ಷನಿಂದ ಕುಲ್ಲಮಿ ಬರಬೇಕಾಗತ್ತೆ. ಈಗ ದೂದ್ಸಾಗರ್ ನಿಮಗೆ
ದೂದ್ಸಾಗರ್ಗೆ ನಿಯರ್ ಬೈ ರೈಲ್ವೆ ಸ್ಟೇಷನ್ ಅಂದರೆ ಕುಲ್ಲಮ್ಮು. ಸೊ ನಿಮಗೆ ಕುಲ್ಲಮ್ಮು ಲೋಕಲ್ ಸ್ಟೇಷನ್ ಆದ್ದರಿಂದ ಎಲ್ಲ ಟ್ರೈನ್ಗಳು ನಿಲ್ಲಲ್ಲ. ಸೊ ಲೋಂಡ ಜಂಕ್ಷನಿಗೆ ಬಂದು ಅಲ್ಲಿಂದ ಬಸ್ ಇಟ್ಕೊಂಡು ಬರಬೇಕಾಗತ್ತೆ. ಓಕೆನಾ. ಇನ್ನೊಂದಂದರೆ ಎಂಟ್ರೆನ್ಸ್ ಫೀಸು. ಇದಕ್ಕೆ ಕರ್ನಾಟಕದಲ್ಲಿ ಟ್ರೆಕ್ಕಿಂಗ್ಗಳಿಗೆ ಗೌರ್ಮೆಂಟ್ ಫೀಸ್ ಇದು ಮಾಡಿದೆಯಲ್ಲ, 300 ರೂಪಾಯಿ 400 ರೂಪಾಯಿ ಎಷ್ಟೋ ಮಾಡಿದೆ. ಬಟ್ ಗೋವಾದಲ್ಲಿ ಇದು ದೂದ್ಸಾಗರ್ ಟ್ರೆಕ್ಕಿಂಗ್ ಏನಿದೆ ಇದಕ್ಕೆ 600 ರೂಪಾಯಿ ಪರ್ ಹೆಡ್ ಇದೆ. ಸೊ ನೀವು 600 ರೂಪಾಯಿ ಅದು ಗೌರ್ಮೆಂಟ್ ಫೀಸ್ ಆಗುತ್ತೆ, 600 ರೂಪಾಯಿ ಕಟ್ಟಬೇಕಾಗುತ್ತೆ. ಆಮೇಲೆ ವಿತ್ ಗೈಡ್ ಇಟ್ಕೊಂಡೇ ಹೋಗ್ಬೇಕು. ನಾರ್ಮಲಾಗಿ ನಮ್ಮನ್ನು ಸಪ್ರೇಟಾಗಿ ನಾವೇ ಹೋಗ್ತೀವಿ ಅಂದರೆ ಬಿಡಲ್ಲ. ಇದೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಗೈಡ್ ಇಟ್ಕೊಂಡೇ ಹೋಗಬೇಕಾಗತ್ತೆ, ನಾರ್ಮಲಾಗಿ ಹೋಗಕ್ಕೆ ಬಿಡಲ್ಲ. ಯಾಕಂದರೆ ಗೌರ್ಮೆಂಟವರು 11 ಕಿಲೋಮೀಟ್ರ್ ಅಲ್ಲ, ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಬೇಕಾಗತ್ತೆ. ಸೊ ಟ್ರೈನ್ ಬಂದು ಏನೋ ಸಮಸ್ಯೆ ಆಗುತ್ತೆ ಅಂದ್ಕೊಂಡು ನಮ್ಮನ್ನು ಸಪ್ರೇಟಾಗಿ ಹೋಗಕ್ಕೆ ಬಿಡಲ್ಲ, ವಿತ್ ಗೈಡನ್ನೇ ಬಿಡೋದು. ಆದ್ದರಿಂದ ಗೈಡ್ ಬೇಕಾಗುತ್ತೆ. ನಿಮ್ಮ ಪ್ಯಾಕೇಜಲ್ಲಿ ಬಂದರೆ ಅವರೇ ಗೈಡ್ ಅಲಾಟ್ ಮಾಡ್ತಾರೆ. ಅವಾಗ ಹೋಯ್ತಲ್ಲ ಅದೇ ಇದು. ನೋಡಿ ಟ್ರೈನ್ ಬಂದಾಗ ಕೂಡ ಈ ಥರ ಟ್ರ್ಯಾಕ್ ಪಕ್ಕ ನಿಂತ್ಕೋಬೇಕು. ಅದಕ್ಕೆ ಗೌರ್ಮೆಂಟು ರೂಲ್ಸ್ ಮಾಡಿದ್ದು. ನೋಡಿ ಹಿಂದ್ಗಡೆ ಟ್ರೈನ್ ಹೋಗ್ತಾಯಿದೆಯಲ್ಲ, ಇದು ಒಂದೇ ರೀಸನಿಗೋಸ್ಕರ ಗೌರ್ಮೆಂಟ್ ರೂಲ್ಸ್ ಮಾಡಿದ್ದು. ಯಾವುದೇ ಕಾರಣಕ್ಕೂ ಈ ಟ್ರೆಕ್ಕಿಂಗ್ ಹೋಗೋ ಟೈಮಲ್ಲಿ ಗೈಡನ್ನು ತೊಗೊಂಡೇ ಹೋಗೋಕ್ಕಾಗತ್ತೆ. ಯಾಕಂದರೆ ಪ್ರತಿ ಸಲ ಇದು ಟ್ರೈನ್ ಪಾಸ್ ಆಗ್ತಾ ಇರುತ್ತೆ. ಸೊ ಟ್ರೆಕ್ಕಿಂಗನ್ನು ರೈಲ್ವೆ ಟ್ರ್ಯಾಕ್ ಮಾಡಬೇಕಾಗತ್ತಲ್ಲ, ಆದ್ದರಿಂದ ಗೈಡ್ ಕಂಪಲ್ಸರಿ. ನೋಡಿ ಬಂದಾಗ ಈ ಥರ ನಾವು ಸೈಡ್ ನಿಂತಿರಬೇಕಾಗತ್ತೆ. ತೋರಿಸಿ ಮಾಡಿ. ನೋಡೋಣ, ಹೋಗ್ತಾ ಹೋಗ್ತಾ ಇನ್ನೇನೇನು ನನಗೆ ಮಾಹಿತಿ ಸಿಗುತ್ತೆ ಅದು ನಿಮಗೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಆಮೇಲೆ ಈ ದೂದ್ಸಾಗರ್ ಟ್ರೆಕ್ಕಿಂಗ್ ಬರೋದಾದರೆ ಮಾನ್ಸೂನಲ್ಲಿ ಬನ್ನಿ. ಯಾಕಂದರೆ ಇದು ಇರೋದು ಬೀಚ್ ಸೈಡು, ಅಂದರೆ ಗೋವಾ ಬೀಚ್ ಸೈಡ್, ಕೋಸ್ಟಲ್ ಏರಿಯಾ. ತುಂಬ ಅಂದರೆ ತುಂಬ ಸೆಕೆ ಇರುತ್ತೆ. ಈಗ ನಾವು ಬಂದಿರೋದು ಯಾವ ತಿಂಗಳಿದು, ಸೆಪ್ಟೆಂಬರ್ ತಿಂಗಳು. ಈಗ ನಾವು ಸ್ಟಾರ್ಟ್ ಮಾಡಿ ಇನ್ನೊಂದು ಕಿಲೋಮೀಟ್ರ್ ಬಂದಿದ್ದೀವಿ, ಈಗಲೇ ಸ್ವೆಟ್ ಆಗ್ತಾಯಿದ್ದೀವಿ. ಆಮೇಲೆ ಮಾನ್ಸೂನಲ್ಲಿ ಯಾಕೆ ಬನ್ನಿ ಅಂದರೆ, ಒಂದು ಸೆಕೆಗೆ, ಇನ್ನೊಂದು ಫುಲ್ಲು ಫಾಗಿದೆ. ಹೇಗಿದೆ ಅಂದರೆ ಖಾಲಿ ರೈಲ್ವೆ ಟ್ರ್ಯಾಕು ಫುಲ್ ಮಂಜು ಏನು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ಒಳ್ಳೆ ಶೂ ಹಾಕೊ ಬನ್ನಿ. ಒಳ್ಳೆ ಶೂ ಅಂದರೆ ನಾರ್ಮಲಾಗಿ ಟ್ರೆಕ್ಕಿಂಗ್ ಆದರೆ ಹೇಗಾದರೂ ಆಗುತ್ತೆ. ಬಟ್ ಇದು ರೈಲ್ವೆ ಟ್ರ್ಯಾಕ್ ಅಂದರೆ ಜಲ್ಲಿಕಲ್ಲು ಹಾಕಿರ್ತಾರೆ. ಆದ್ದರಿಂದ ನೋಡಿ ಜಲ್ಲಿಕಲ್ಲು ತೋರಿಸ್ತೀನಿ ನೋಡಿ. ಆಮೇಲೆ ಈ ಟ್ರೆಕ್ಕಿಂಗ್ ಬರೋಷ್ಟೊತ್ತಿಗೆ ಸ್ವಲ್ಪ ಸೋಲು ದಪ್ಪ ಇರೋ ಶೂ ತೊಗೊಂಡು ಬನ್ನಿ. ಯಾಕಂದರೆ ಈ ದೂದ್ಸಾಗರ್ ಟ್ರೆಕ್ಕಿಂಗು ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತೀವಲ್ಲ, ರೈಲ್ವೆ ಟ್ರ್ಯಾಕ್ ಮೇಲೆ ಜಲ್ಲಿಕಲ್ಲು ಹಾಕಿರ್ತಾರೆ, ಅದು ತುಂಬ ಚುಚ್ಚುತ್ತೆ ಮಾತ್ರ. ಸೊ ಸೋಲ್ ಸ್ವಲ್ಪ ದಪ್ಪ ಇರೋದು ಹಾಕ್ಕೊಂಡು ಬನ್ನಿ. ನಾನು ಇನ್ನು ಸಜೆಸ್ಟ್ ಮಾಡೋದೇನು ಅಂದರೆ, ನೀವು ಕರ್ನಾಟಕದಲ್ಲಿ ಅಥವಾ ಸುತ್ತಮುತ್ತ ನೀವು ಎಷ್ಟೇ ಟ್ರೆಕ್ಕಿಂಗ್ ಮಾಡಿದ್ರೂ ಒಂದು ಸಲ ದೂದ್ಸಾಗರ್ ಟ್ರೆಕ್ಕಿಂಗ್ ಮಾಡಿ, ಅದ್ರ ಫೀಲೇ ಬೇರೆ ಇರುತ್ತೆ. ಯಾಕಂದರೆ ರೈಲ್ವೆ ಟ್ರ್ಯಾಕಲ್ಲಿ ನಡ್ಕೊಂಡು ಹೋಗಿ ಅದು ದೂದ್ಸಾಗರ್ ವಾಟರ್ ಫಾಲ್ಸ್ ನೋಡಿಕೊಂಡು ಏನೋ ಒಂಥರ ಸ್ಪೆಷಲ್ ಆಗಿದೆ. ಈಗಷ್ಟೇ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಒಟ್ಟು 8 ಜನ ಹೊರಟಿದ್ದೀವಿ. ನಮ್ಮ ಜೊತೆ ಒಬ್ಬರು ಗೈಡ್ ಇದ್ದಾರೆ. ನೋಡಿ, ಇದು ನಮ್ಮ ಕಪಿಸೇನೆ. ಇವ್ರನ್ನೆಲ್ಲ ಕಟ್ಕೊಂಡು ದೂದ್ಸಾಗರ್ ವಾಟರ್ ಫಾಲ್ಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಎಷ್ಟು ಜನ ಹೋಗ್ತಾರೋ, ಇನ್ನು ಎಷ್ಟು ಜನ ಮಧ್ಯದಲ್ಲೇ ಕೂರ್ತಾರೋ, ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮುಂದೆ. ಇವರಿಬ್ರು ಏನು ಕಾಣಿಸ್ತಾ ಇದ್ದಾರೆ, ರೀಸೆಂಟಾಗಿ ಮದುವೆ ಆದವರು.
ಸರಿನಾ? ಈ ಮದುವೆ ಜೋಡಿಗಳು ಥೈಲ್ಯಾಂಡು, ಮನಾಲಿ, ದುಬಾಯಿ ಅಲ್ಲಿ ಇಲ್ಲಿ ಹೋದರೆ ಇವು ಕಾಡು ಗುಡ್ಡ ಹಚ್ಚಕ್ಕೆ ಕರ್ಕೊಬಂದಿದ್ದಾನೆ. ನೋಡಿ, ಮದುವೆ ಹೊಸ್ತರಲ್ಲೇ ಕರ್ಕೊಬಂದಾನಲ್ಲ, ಈಗ ಎಲ್ಲಾದರೂ ಅವ್ರು ಕೈ ಕೊಟ್ಟರೆ ಹೊತ್ಕೊ ಹೋಗ್ತಾನೋ, ನಡ್ಸ್ಕೊಂಡು ಹೋಗ್ತಾನೋ, ಅಥವಾ ಅವನ ಜೊತೆ ವಾಪಸ್ ಹೋಗ್ತಾನೋ ನೋಡೋಣ. ಲೈವ್ ಅಪ್ಡೇಟ್ ಕೊಡ್ತೀವಿ, ಕಾಯ್ತಾ ಇರಿ. ಕ್ಷಣ ಕ್ಷಣ ಮಾಹಿತಿಗಾಗಿ ಕಾಯ್ತಾ ಇರಿ. ಈ ಟ್ರೆಕ್ಕಿಂಗಲ್ಲಿ ಗೊತ್ತಾಗುತ್ತೆ ಹೆಂಡತಿ ಮುಖ್ಯನಾ ಟ್ರೆಕ್ಕಿಂಗ್ ಮುಖ್ಯನಾ ಅಂತ. ಅಲ್ಲ ಸುಬ್ಬು, ಈ ಟ್ರ್ಯಾಕಲ್ಲಿ ನಡ್ಕೊಂಡು ಹೋಗ್ತೀವಲ್ಲ, ಈ ಟ್ರ್ಯಾಕ್ ಮೇಲೆ ಯಾರು ಟ್ರೈನಲ್ಲಿ ಕಕ್ಕ ಮಾಡಿದ್ದು ಬಿದ್ದಿರಲ್ವಾ? ಮತ್ತೆ ಸಿಕ್ತಿಲ್ಲ ಅಂತ ಅಲ್ಲ, ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತೀವಲ್ಲ, ಕಕ್ಕಾಗ ಇದ್ರೆ ಏನು ಅಂತ. ಏನು ಮಾಡೋಕ್ಕಾಗಲ್ಲ, ಸೈಡಲ್ಲಿ ನಡ್ಕೊಂಡು ಹೋಗ್ಬೇಕಷ್ಟೇ. ಉಲ್ಫ್ ಪ್ಯಾಕ್ಗಳು ಲೈಕ್ ಉಲ್ಫ್ ಪ್ಯಾಕ್ ಅಂದರೆ ಅದ್ರ ಫ್ಯಾಮಿಲಿಗಳು ಹೇಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತವೆ ಅಂದರೆ, ಸ್ಟಾರ್ಟಿಂಗು 3 ಉಲ್ಫ್ಗಳು ಲೀಡ್ ಮಾಡೋದು ಫುಲ್ಲು ಯಂಗೆಸ್ಟು, ಮುಂದೆ ಯಾರು ಬಂದರೂ ಬಿಡಲ್ಲ, ಆ ಥರ 3. ಲಾಸ್ಟ್ ಹಿಂದೆ 3 ಹೇಗಿರುತ್ತೆ ಅಂದರೆ ಫುಲ್ಲು ಏಜ್ ಆಗಿರೋವು. ಇಫ್ ಇನ್ ಕೇಸ್ ಏನಾರು ಅಟ್ಯಾಕ್ ಮಾಡಿದ್ರೆ ಅದು ತಮ್ಮ ಜೀವನ ಸ್ಯಾಕ್ರಿಫೈಸ್ ಮಾಡುತ್ತೆ. ಇನ್ನು ಮುಂದೆ ಮಧ್ಯ ಮತ್ತು ಲಾಸ್ಟಿಂದ ಎಂಡಿಂದ ಇರೋದೆಲ್ಲ ಹೆಣ್ಣು ಮತ್ತು ಅದ್ರ ಮರಿಗಳು. ಸೊ ಆ ಥರ ಉಲ್ಫು ಅದ್ರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಥವಾ ಅಟ್ಯಾಕ್ ಮಾಡೋಕ್ಕಿರಲಿ ಅಥವಾ ಲೀಡ್ ಮಾಡೋಕ್ಕಿರಲಿ ಯಂಗ್ ಉಲ್ಫ್ಗಳು ಮುಂದೆ ಇರುತ್ತೆ. ಅದೇ ರೀತಿ ಹಿಂದೆ ಫುಲ್ಲು ಓಲ್ಡೆಸ್ಟು ಯಾವುದಿರುತ್ತೋ ಅದು ಫುಲ್ಲು ಹಿಂದೆ ಬರುತ್ತೆ, ಆ ಥರ ಬರುತ್ತೆ ಅದು. ಅಂದರೆ ಹಿಂದ್ಗಡೆ ಯಾವುದಾದ್ರೂ ಪ್ರಾಣಿ ಅಟ್ಯಾಕ್ ಬಂದರೆ ಇವು ಜೀವ ಕೊಡ್ತವೆ, ಆ ಥರ. ನೋಡಿ, ಇದು ಒಂದು ತೋಳದ ಕತೆ. ಒಂದು ತೋಳದಲ್ಲ, ಇದು ಒಂದು ತೋಳ ಕತೆ ಅಲ್ಲ, ಫ್ಯಾಮಿಲಿ ತೋಳದ ಕತೆ. ನೋಡಿ, ಟ್ರ್ಯಾಕ್ ಮೇಲೆ ಹೋಗ್ತಾ ಇದ್ದೀವಿ. ನೋಡಿ, ಪಟ್ಟಿ ಮೇಲೆ ನಡ್ಕೊಂಡು ಹೋಗ್ಬೇಕು. ಇದೇನು ಸಮಸ್ಯೆ ಆಗಿದೆ ಅಂದರೆ, ಒಂದು ಪಟ್ಟಿ ಮೇಲೆ ಕಾಲಿಟ್ಟರೆ ಹತ್ರ ಆಗುತ್ತೆ, 2 ಪಟ್ಟಿ ಮೇಲೆ ಕಾಲಿಟ್ಟರೆ ದೂರ ಆಗುತ್ತೆ. ಜೀವನ ಹೆಂಗೆ ಈಗ ಹತ್ರ ಆದರೂ ಪರವಾಗಿಲ್ಲ, ನಿಧಾನ ಹೋಗೋಣ. ಆದ್ದರಿಂದ ಒಂದೊಂದು ಮೆಟ್ಲೆ ಹತ್ಕೊಂಡು ಹೋಗ್ತಾ ಇರಬೇಕು. ನೋಡಿ, ರೈಲ್ವೆ ಟ್ರ್ಯಾಕ್ ಮುಗೀತು. ನೆಕ್ಸ್ಟ್ ಕಾಡು, ಫಾರೆಸ್ಟ್ ಎಂಟ್ರಿ. ನೋಡೋಣ ಲೀಚಸ್ ಇದ್ದಾವ ಅಂತ. ಲೀಚಸ್ ಇಲ್ಲ ಅಂತ ಹೇಳಿದ್ದಾರೆ, ಆದರೂ ಸಮೀಕ್ಷೆ ಮಾಡುವ. ನೋಡಿ, ಆವಾಗ ಕಾಡಲ್ಲಿ ಬಂದು ಈಗ ಸ್ವಲ್ಪ ದೂರ ರೈಲ್ವೆ ಟ್ರ್ಯಾಕಲ್ಲಿ ಹೋಗ್ತೀವಿ. ದೊಡ್ಡ ಕಾಡು, ದಟ್ಟವಾದ ಕಾಡು. ಆ ಕಾಡಲ್ಲಿ ಒಬ್ಬ ರಾವಣ ಇದ್ದ, ಅವನಿಗೆ 10 ತಲೆ, ಅದರಲ್ಲಿ ಒಂದು ಇವಂದೆ. ನೋಡಿ ಸ್ವಾಮಿ, ಹೇಗಿದೆ ವೆದರು? ಎಷ್ಟು ದಿವಸ ಅಂತ ಅಲ್ಲೇ ಇರ್ತೀರಾ? ಇನ್ನು ಯಾವಾಗ ಎಂಜಾಯ್ ಮಾಡ್ತೀರಾ? ಸತ್ತಾದ ಮೇಲೆ ತೊಗೊಂಡೋಗ್ತೀರಾ? ಬನ್ನಿ ಎಂಜಾಯ್ ಮಾಡಿ ಬನ್ನಿ. ದೂಧಸಾಗರ್ಗೆ, ಹಾಲಿನ ಸಾಗರಕ್ಕೆ ಬನ್ನಿ. ಹಾಲಿನ ಸಾಗರಕ್ಕೆ ಬನ್ನಿ. ದೂಧಸಾಗರ್ ಕನ್ನಡದಲ್ಲೇನು? ಹಾಲಿನ ಸಾಗರಕ್ಕೆ ಬನ್ನಿ. ನಂದಿನಿ ಹಾಲು ಬನ್ನಿ. ಇದು ಹಾಲಿನ ಸಾಗರ. ಏನು ಸತ್ತು ಹೋಗ್ತಾನೆ ದುಡ್ಡು ತೊಗೊಂಡೋಗ್ತೀರಾ? ಬನ್ನಿ ಎಂಜಾಯ್ ಮಾಡಿ. ನೋಡಿ ಹೇಗಿದೆ ವೆದರು. ಫಾರೆಸ್ಟ್ ತೋರಿಸ್ತೀನಿ ನೋಡಿ, ವೆದರ್ ನೋಡಿ ಸ್ವಾಮಿ. ನೋಡಿ, ಇದೆ ಮೇಲ್ಗಡೆ ರೈಲ್ವೆ ಟ್ರ್ಯಾಕ್, ಅಲ್ಲೇನು ಕಾಣಿಸ್ತಿದೆ ಅದೇ ಅಲ್ಲಿ ರೈಲ್ವೆ ಟ್ರ್ಯಾಕ್, ಫಾರೆಸ್ಟ್ ನೋಡಿ. ಯಾವನೊಬ್ಬ ಕಮೆಂಟ್ ಹಾಕ್ಬೇಕಂಗೆ, ದುಡ್ಡು ನಿಮ್ಮ ಅಪ್ಪ ಕೊಡ್ತಾನೆ. ನೋಡಿ ಫಾರೆಸ್ಟ್ ನೋಡಿ,
ಈ ಮಳೆಗೆ, ಈ ಫಾಗ್ಗೆ, ಈ ಗ್ರೀನರಿಗೆ ಛೇ ಲೀಚಸ್ ಇಲ್ಲ ನೋಡಿ. ಆಮೇಲೆ ಕೆಸರಿಲ್ಲ ಇಲ್ಲಿ ಫುಲ್ಲು ಮರ್ಬಿದೆ. ನೋಡಿ ಎಷ್ಟು ಕಿಲೋಮೀಟ್ರ್ ಆಯ್ತು? ಒಂದು 3 ಕಿಲೋಮೀಟ್ರ್ ಆಗಿರ್ಬೋದು ಈಗ. 3 ಮೇಲೆ ಆಗಿದೆ. ಹಾಂ 3:15 ಆಗಿರ್ಬೋದು ನೋಡಿ. ಈಗ 3.5 ಕಿಲೋಮೀಟ್ರ್ ಆಗಿರ್ಬೋದು. ಇನ್ನೂ ಎಲ್ಲದರಲ್ಲೂ ಸ್ಪಿರಿಟ್ ಕಾಣಿಸ್ತಾ ಇದೆ. ನೋಡೋಣ. ಯಾವ ಸ್ಪಿರಿಟ್ ಹಂಗೆ ಸಿಗೋದು. ಇಂಜೆಕ್ಷನ್ ಕೊಡ್ಬೇಕಾಗ್ತಲ್ಲ. ಹಾಂ ನೋಡೋಣ ಮುಂದೆ ಹೀಗೆ ಇರುತ್ತಾ ಮಿಲ್ಕ್ ಥರ. ಕ್ಷಣ ಮಾಹಿತಿಗಾಗಿ ನೋಡ್ತಾ ಇರಿ. ಕ್ಯಾಮ್ರಾಮನ್ ಆಶಿಕ್ ಜೊತೆಗೆ ಇಬ್ಬನಿ ಸ್ಟುಡಿಯೋ. ಮಧ್ಯದಲ್ಲಿ ಬರ್ತಾ ಬರ್ತಾ ಒಂದು ಬ್ರೇಕ್ ಕೊಟ್ಟಿದ್ದೀವಿ. ಆ ಬ್ರೇಕ್ ಕೊಟ್ಟಿರೋ ಜಾಗ ನೋಡಿ. ಹುಡುಗರೆಲ್ಲ ಫೋಟೋ ತಗೊಳಕ್ಕೆ, ಆದರೂ ಸ್ವಲ್ಪ ಸುಸ್ತಾಗಿದ್ದಾರೆಲ್ಲ, ತೋರಿಸ್ಕೊಳ್ತಿಲ್ಲ. ಲವ್ ನೋಡಿ ನಾವಿಲ್ಲಿದ್ದೀವಿ. ನಮ್ಮ ಗೈಡ್ ನೋಡಿ ಎಲ್ಲವೇ ಇಲ್ಲಿವರೆಗೂ ನಮ್ಮ ಮಾತಿಗೆ ಸಿಗಲ್ಲ. ಅವ್ನ ಪಡೆ ಅವ್ನು ಅವಾಗಿಂದ ಹೋಗ್ತಾನೆ ಇದ್ದಾನೆ. ಅವ್ನ ಮುಖ ನೋಡಿದ್ದಕ್ಕಿಂತ ಅವ್ನು ಬೆನ್ನು ನೋಡಿದೇ ಜಾಸ್ತಿ. ಇಲ್ಲ ಕಳೆದೋದ ಅಂದರೆ ಮುಖ ನೋಡಿ ಪರಿಚಯ ಹಿಡಿಯೋಕ್ಕಾಗಲ್ಲ, ಬೆನ್ನು ನೋಡೇ ಹಿಡಿಬೇಕಷ್ಟೆ. ಅವ್ನು ಕಳೆದೋತೀವೋ ನಾವು ಕಳೆದೋತೀವೋ ಒಂದೂ ಗೊತ್ತಾಗಲ್ಲ. ಸುತ್ತಲೂ ಗುಡ್ಡ ಬೆಟ್ಟ, ಮಧ್ಯದಲ್ಲಿ ಒಂದು ಮಣ್ಣಿನ ರಸ್ತೆ. ಆ ಮಣ್ಣಿನ ರಸ್ತೆಯಲ್ಲಿ 9 ಜನ ವಿತ್ ಗೈಡು. ಇಲ್ಲಿಗೆ 8 ಕಿಲೋಮೀಟ್ರ್ ಆಯ್ತಂತೆ. ಇನ್ನು 3 ಕಿಲೋಮೀಟ್ರ್ ಇದೆಯಂತೆ. 8 ಕಿಲೋಮೀಟ್ರ್ ನಡೆಸೇನೆ ಒಂದು ಬ್ರೇಕ್ ಕೊಡ್ತಿಲ್ಲ. ಒಂದು ಚೆನ್ನಾಗಮ್ಮ ಒಳ್ಳೇದು ಮಾಡ್ತದೆ ಇವನಿಗೆ. ನೋಡಿ ಈ ಟ್ರೆಕ್ಕಿಂಗ್ ಜಾಗದಲ್ಲಿ ಸಿಗೋ ಕ್ಯಾಂಟೀನ್ಗಳಿವೆ. ಮಜ್ಜಿಗೆ ಬಟರ್ ಮಿಲ್ಕ್ ನೋಡಿ, ಇದೆ ಕ್ಯಾಂಟೀನು. ಈ ನಮ್ಗೆ ಬೇಕಾಗಿದ್ದು ಆ ಕ್ಯಾಂಟೀನಲ್ಲಿಲ್ಲ, ಆ ಕ್ಯಾಂಟೀನಲ್ಲಿ ಇದ್ದಿದ್ದು ನಮ್ಗೆ ಬೇಕಾಗಿಲ್ಲ. ಒಟ್ಟಿನಲ್ಲಿ ನಾವು ಯಾರಿಗೂ ಬೇಕಾಗಿಲ್ಲ. ಇನ್ನು ಹೋಗೋ ದಾರಿಯಲ್ಲಿ ಮಧ್ಯೆ ಒಂದು ತೂಗು ಸೇತುವೆ ಬೇರೆ ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ತೂಗು ಸೇತುವೆಗೆ ಹೆದರ್ಕೊಂಡು ಹಳ್ಳ ಇಳಕ್ಕೂ ಬರ್ತಾ ಇದ್ದಾರೆ. ಫೋಟೋ ತೆಗೆದುಕೊಳ್ಳಿ. ಇದೊಂದು ಖುಷಿ ವಿಷಯ. ಇಡೀ ಟ್ರೆಕ್ಕಿಂಗಲ್ಲಿ ಒಂದೇ ಒಂದು ಇಂಬ್ಳ ಕಾಣಲ್ಲ ಇಲ್ಲಿವರೆಗೂ. ಲೀಚಸ್ ಇದೆಯೋ ಇಲ್ವೋ, ಅಥವಾ ನಮ್ಮ ಕಚ್ಚಕ್ಕೆ ಬರ್ತಿಲ್ವೋ ಗೊತ್ತಿಲ್ಲ. ಹಚ್ಚದ ಫಾರೆಸ್ಟ್ ಒಳಗೆ ಹೋಗ್ತಿದ್ದಾರೆ. ಇಲ್ಲಿ ನೋಡಿ ಒಂದು ನಾಯಿ ಟ್ರೆಕ್ಕಿಂಗಿಗೆ ಬಂದಿದೆ. ಬಟ್ ಆ ನಾಯಿನ ಯಾವ ಥರ ಕರೆಯೋದು ಗೊತ್ತಿಲ್ಲ. ನೋಡಿ ದೂದ್ ಸಾಗರ್ ಫಾಲು
ಫಾಲ್ಸಿಂದು ವ್ಯೂ ಕಾಣಿಸ್ತಾ ಇದೆ. ಇಲ್ಲಿಂದ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ದೂದ್ಸಾಗರ್ ಫಾಲ್ಸು. ಈಗ ನಾವೇನು ನೋಡ್ತಿದ್ರೆ ಇನ್ನು 1 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇದೀವಿ ಅನ್ಸುತ್ತೆ, ಒಂದು ಇಲ್ಲ ಅನಿಸುತ್ತೆ. ಇಲ್ಲಿಂದ ಕಾಣಿಸ್ತಾ ಇದೆ, ಹತ್ತಿರ ಹೋಗಿ ನೋಡೋಣ ಹೇಗಿದೆ ಅಂತ. ಇನ್ನು ನೋಡಿ, ನಾಯಿ ನಮ್ಮ ಜೊತೆ ಒಂದು ಟ್ರೆಕ್ಕಿಂಗ್ ಬಂದಿದೆ. ಬಿಸ್ಕತ್ ಇದೆಯಾ? ನಾಯಿ ನಮ್ಮ ಜೊತೆ ಒಂದು ಟ್ರೆಕ್ಕಿಂಗ್ ಬಂದಿದೆ. ಕರ್ನಾಟಕದ ನಾಯಿ ಆದರೆ ಕುರು ಕುರು ಅಂತ ಕರಿಬೋದು. ಈ ಗೋವದ ನಾಯಿ ಯಾವುದಕ್ಕೆ ಕುರು ಅರ್ಥ ಆಗುತ್ತಾ? ನೀನೊಂದು ಕೆಲಸ ಮಾಡಿಬಿಡು, ನಮ್ಮ ಕರ್ನಾಟಕ ಗೌರ್ಮೆಂಟು ಇದು ಕೊಡುತ್ತೆ, ಬಿರಿಯಾನಿ ಭಾಗ್ಯ. ಬಂದುಬಿಡು, ಹೋಗ್ತಾ ಬೆಂಗಳೂರಿಗೆ ಕರ್ಕೊ ಹೋಗ್ತೀನಿ, ಆಯಿತಾ? ಓ ತಿಂತು, ಮರ್ಯಾದೆ ಉಳಿಸ್ತು. ನೀನು ಬಂದುಬಿಡು, ಹೇಳ್ತೀನಿ. ಇನ್ನು ಗೋವಲ್ಲಿ ಯಾವ ಭಾಷೆನ ನಾಯಿ ಕರೆಯೋದು? ಒಂಥರ ಚೆನ್ನಾಗಿದೆ ಅಲ್ವಾ, ಸ್ಟ್ರೈಟ್ ನೇರ ನೇರ ಮರಗಳು ಮಧ್ಯದಲ್ಲಿ. ಹ್ಞೂ, ನಾಯಿ ನೋಡಿ, ಸ್ಪಿರಿಟ್, ದಟ್ ಈಸ್ ಡಾಗ್ ಸ್ಪಿರಿಟ್ ಅಲ್ಲ. ಹ್ಞೂ, ನಾನು ಬಿಸ್ಕೆಟ್ ಕೊಟ್ಟಿದ್ದರಿಂದ ಆ ಸ್ಟ್ಯಾಮಿನಾ ಬಂದಿದೆ ನೋಡಿ. ಬಂದು ಗಾಯ್ಸ್, ಫೈನಲ್ ಡೆಸ್ಟಿನೇಷನಿಗೆ ಬಂದು. ನೀರು ಶಬ್ದ ಕೇಳ್ತಾ ಇದೆ, ಫಾಲ್ಸು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ. ಒಂದು ಲ್ಯಾಡರ್ ಬ್ರಿಡ್ಜ್ ಹಾಕಿದ್ದಾರೆ. ಏನಪ್ಪ, ಮೊದಲು ರೋಡ್ ಚೆನ್ನಾಗಿತ್ತು, ಇಲ್ಲಿ ಬಂದು ಕೂಡಲೇ ನೋಡಿ ಮೊದಲೇ ಸುಸ್ತಾಗಿರ್ತೀವಿ. ಅಯ್ಯಪ್ಪ, ಇಲ್ಲಿ ನೋಡಿ, ಇಲ್ಲಿ ಹೇಗಿದೆ. ಹೇಗಿದೆ ಅಂದರೆ ಪರಿಸ್ಥಿತಿ, ಈ 11 ಕಿಲೋಮೀಟ್ರ್ 10.5 ಕಿಲೋಮೀಟ್ರು ಒಳ್ಳೆ ದಾರಿ, ಸೈಕಲ್ ಸಮೇತ ಹೊಡ್ಕೊಬರ್ಬೋದು. ಆಮೇಲೆ ಅರ್ಧ ಕಿಲೋಮೀಟ್ರ್ ಹೋಯ್ತಲ್ಲ, ನರ್ಕ ತೋರಿಸ್ಬಿಡುತ್ತೆ. ಅಪ್ಪ, ತಾತ ಮುತ್ತಾತ ನಿಮ್ಮದೇನು ನಿಮ್ಮ ಹಳೆ ಕುಟುಂಬ ಎಲ್ಲ ನೆನ್ಪತ್ತಾರೆ. ಮೊದಲೇ ಸುಸ್ತಾಗಿರ್ತೀವಿ, 10.5 ಕಿಲೋಮೀಟ್ರ್ ನಡೆದು ಇನ್ನೇನು ಅರ್ಧ ಕಿಲೋಮೀಟ್ರ್ ಅನ್ನೋಷ್ಟೊತ್ತಿಗೆ ಬೆಟ್ಟ ಹತ್ತಬೇಕು, ಬೆಟ್ಟ ಇಳಿಬೇಕು. ಇಲ್ಲಿ ನೋಡಿ, ಮತ್ತೆ ಇಳಿತಿದ್ದಾರೆ. ಅಲ್ಲ, ಇಲ್ಲಿ ಇಳಿಯದೇ ಹೋದಂತ ಆದಮೇಲೆ ಅದು ಹತ್ತದ ಯಾಕೆ ಅಂತ. ನಮ್ಗೆ ಹೆಂಗೆ ಇಳಿಯೋದು ಅನ್ನೋ ಚಿಂತೆ, ಈ ನನ್ನ ಮಕ್ಕಳಿಗೆ ವೀಡಿಯೋ ಹೆಂಗೆ ಮಾಡೋದು ಅಂತ ಚಿಂತೆ. ನೋಡಿ, ಇನ್ನೂ ಹತ್ರ ಬರ್ತಾ ಇದ್ದೀವಿ. ಹಾಲು, ದೂದ್ಸಾಗರ್, ಹಾಲಿನ ಸಾಗರ. ಒಂದು 10 ಲೀಟ್ರ್ ತೊಗೊಂಡು ಹೋಗ್ಬೋದೇನೋ. Guys, finally reached Dudhsagar. See. ನೋಡಿ ಗಾಯ್ಸ್, ಯಾಕೆ ದೂದ್ಸಾಗರ್ನ, ಯಾಕೆ ಈ ಜಲಪಾತನ ದೂದ್ಸಾಗರ್ ಅಂತ ಕರೀತಾರೆ ಅಂತ ಈಗ ಗೊತ್ತಾಯ್ತು ನೋಡಿ. ದೂದ್ ಅಂದರೆ ಹಾಲು. ಈ ಬೀಳ್ತಿರೋ ಫೋರ್ಸಿಗೆ ನೀರು ಹಾಲಿನ ಥರ ನೊರೆಯಲ್ಲಿ ಧುಮುಕ್ತಾ ಇದೆ. 11 ಕಿಲೋಮೀಟ್ರ್ ಸುತ್ತು ಬಂದಕ್ಕೆ ಸಾಕಾಯಿತು. ಆ ನೀರು ಗಾಳಿ, ಆ ಬರ್ತಾ ಇರೋ ಒಂಥರ ನೀರು ಆವಿ ಇದೆಯಲ್ಲ,
ನಾವು ಹೋಗ್ತಾ ಇದೇ ರೋಡಲ್ಲಿ ಹೋಗಿದ್ದು 11 ಕಿಲೋಮೀಟ್ರ್ ಟ್ರೆಕ್ಕಿಂಗು. ಬರೋಷ್ಟೊತ್ತಿಗೆ ಇದೇ ರೋಡಲ್ಲಿ ಬರ್ತೀವಿ. ಆದರೆ ಹೋಗೋಷ್ಟೊತ್ತಿಗೆ ನಾವು ದೂದ್ ಸಾಗರ್ ಫಾಲ್ಸ್ ನೋಡ್ಬೇಕಂತ ಒಂದು ಎಕ್ಸೈಟ್ಮೆಂಟ್ ಇತ್ತು, ಸರಿನಾ. ಆ ಎಕ್ಸೈಟ್ಮೆಂಟ್ ಇದ್ದಾಗ ಆ 11 ಕಿಲೋಮೀಟ್ರ್ ಹಾಗೇನು ಅನಿಸ್ಲ. ಯಾಕಂದರೆ ಎಷ್ಟು ಬೇಗ ತುಂಬ ಬೇಗನೆ ನಡ್ಕೊಂಡು ಹೋದು, ತುಂಬ ಬೇಗ ಹೋದರೆ ಆ ಫಾಲ್ಸ್ ನೋಡ್ಬೋದು ಅಂತ ಏನೋ ಒಂಥರ ಎಕ್ಸೈಟ್ಮೆಂಟು. ಅದೇ ರೋಡಲ್ಲಿ ವಾಪಸ್ ಬರೋಷ್ಟೊತ್ತಿಗೆ ಸೇಮ್ ಅದೇ ರೋಡು, ಅದೇ 11 ಕಿಲೋಮೀಟ್ರು ಬರೋಷ್ಟೊತ್ತಿಗೆ ಈ ದಾರಿನೇ ಸಾಕ್ತಾಯಿಲ್ಲ. ಯಾಕೆ ತುಂಬ ಸುಸ್ತು ಅನಿಸ್ತಿದೆ, ಎಷ್ಟು ಬೇಗ ಹೋಗಿ ರೂಮ್ ಸೇರ್ತೀವಿ ಅನಿಸ್ತಿದೆ. ಯಾಕಂದರೆ ಇಷ್ಟೇ ಜೀವನದಲ್ಲಿ ಲೈಫಲ್ಲಿ ಯಾವತ್ತಾದ್ರೂ ಎಕ್ಸೈಟ್ಮೆಂಟ್ ಇದ್ದರೆ ಮಾಡೋಕ್ಕೆ ಕೆಲಸ ಸುಲಭ ಅನಿಸುತ್ತೆ. ಈಗೇನು ಎಕ್ಸೈಟ್ಮೆಂಟ್ ಇಲ್ಲ ಅಂದರೆ ನಾವು ಏನೇ ಲೈಫಲ್ಲಿ ಏನೇ ಮಾಡಿದ್ರೂ ಬೋರ್ ಅನಿಸ್ಬಿಡುತ್ತೆ. ಆದ್ದರಿಂದ ಮಾಡೋ ಕೆಲಸದಲ್ಲಿ ಯಾವಾಗಲೂ ಎಕ್ಸೈಟ್ಮೆಂಟ್ ಇರಲಿ, ಆವಾಗ ಕಷ್ಟ ಅನಿಸಲ್ಲ. ಮಾಡೋ ಕೆಲಸನ ಇಂಟ್ರೆಸ್ಟಿಂದ ಮಾಡ್ಬೋದು ಅಲ್ವಾ. ಆಮೇಲೆ ಟ್ರೆಕ್ಕಿಂಗು ಅಂತ ಬಂದಾಗ ಮೊದಲು ಒಂದು ಸಮಸ್ಯೆ ಆಗೋದೆ ಲೀಚಸ್ಸಿಂದು. ಯಾವುದೇ ಟ್ರೆಕ್ಕಿಂಗ್ ಹೋಗಲಿ ಲೀಚಸ್ ಅಂತ ಇದ್ದೇ ಇರುತ್ತೆ. ಬಟ್ ಅಂದರೆ ಅದರಲ್ಲೂ ಮೇಯ್ನಾಗಿ ಮಾನ್ಸೂನ್ ಟೈಮಲ್ಲಿ, ಮಳೆಗಾಲದಲ್ಲಿ ಲೀಚಸ್ ಕಾಮನ್ ಎಲ್ಲ ಕಡೆ ಅಲ್ವಾ. ಆದರೆ ಇಲ್ಲೊಂದು ವಿಶೇಷ ಅಂದರೆ ಹೋಗ್ತಾ 11 ಕಿಲೋಮೀಟ್ರ್, ಬರ್ತಾ 11 ಕಿಲೋಮೀಟ್ರ್, 22 ಕಿಲೋಮೀಟ್ರ್ ಇದೆ. ಈಗ ಆಲ್ಮೋಸ್ಟು 22ರಲ್ಲಿ 20 ಕಿಲೋಮೀಟ್ರ್ ಬಂದಿದ್ದೀವಿ ಅನಿಸುತ್ತೆ. ಒಂದು ಲೀಚಸ್ ಕಾಣಲಿಲ್ಲ ಇಲ್ಲಿವರೆಗೂ, ಒಂದೇ ಒಂದು ಲೀಚಸ್ ಸಿಕ್ಕಿಲ್ಲ. ಅದು ಒಂದೇ ಖುಷಿ. ಯಾರಿಗೆ ಲೀಚಸ್ ಮೇಲೆ ಭಯ ಇದೆಯೋ ಅವ್ರು ಈ ಟ್ರೆಕ್ಕಿಂಗ್ ಆರಾಮಾಗಿ ಮಾಡ್ಬೋದು. ಅಂದರೆ ಇದು ರೈನಿ ಸೀಸನ್ನೇ, ಸೆಪ್ಟೆಂಬರ್ ಮಂತ್ ಇದು. ಸೊ ಸೆಪ್ಟೆಂಬರ್ ಮಂತ್ ಆದರೂ ಹೆವಿ ಫಾರೆಸ್ಟ್ ಒಳಗೆ ಹೋಗಿ ಬಂದು, ಆದರೂ ಒಂದೇ ಒಂದು ಲೀಚಸ್ ಸಿಕ್ಕಿಲ್ಲ ಇಲ್ಲಿವರೆಗೂ. ಇಟ್ಸ್ ಗುಡ್. ನಿಮಗೆ ಇನ್ನೊಂದು ಹೇಳೋದು ಮರ್ತೆ, ಈ 22 ಕಿಲೋಮೀಟ್ರ್ ಹೋಗೋ ಟೈಮಲ್ಲಿ ಊಟದ 2 ಗಂಟೆ ಅದೇ ಹೇಳಿದ್ದು. ಮಧ್ಯೆ ಹಾಕ್ಬಿಡಲ್ಲ 26 ಮಿಸ್ಟೇಕ್ ಮಾಡ್ದಾಳ ಮಗ. 22 ಕಿಲೋಮೀಟ್ರ್ ಹೋಗೋ ದಾರಿಲಿ ಊಟದ ವ್ಯವಸ್ಥೆ ಆಗಬೇಕಾಗತ್ತೆ. ಸೊ ಇದ್ದಾವೆ. ಆ 22 ಕಿಲೋಮೀಟ್ರಲ್ಲಿ ಊಟದ ವ್ಯವಸ್ಥೆ ಮಧ್ಯೆ ಒಂದು ಕಾಡಲ್ಲಿ ಒಂದು ಕ್ಯಾಂಟೀನ್ ಇದೆ. ಬಟ್ ಹೇಳೋ ಅಂಥ ಕ್ಯಾಂಟೀನ್ ಅಲ್ಲ, ನೀವು ಅಡ್ಜಸ್ಟ್ ಆಗ್ಬೇಕಷ್ಟೇ. ನೀಟಾಗಿ ಚೆನ್ನಾಗಿದೆ, ಅಡುಗೆ ಟೇಸ್ಟ್ ಆಗಿತ್ತು. ಸೊ ಓಕೆ, ಅದೊಂದು ಸಿಗುತ್ತೆ. ಆದ್ದರಿಂದ ನೀವು ಏನಾದರೂ ಫುಡ್ ಇದ್ದರೆ ಕ್ಯಾರಿ ಮಾಡ್ಬೋದು. ಆಮೇಲೆ ಊಟ ಬೇಕಾದರೆ ಮಧ್ಯಾಹ್ನದ ಊಟ ಬೇಕಾದರೆ ಅಲ್ಲೇ ಸಿಗುತ್ತೆ, ಟ್ರೈ ಮಾಡ್ಬೋದು. ಅಂದರೆ ಮುಂಚೆ ಹೋಗ್ಬೇಕಾಗೇನಿಲ್ಲ, ಡೈರೆಕ್ಟಾಗಿ ನೀವು ಬಂದರೆ ಮಾಡಿಕೊಡ್ತಾರೆ ಫ್ರೆಶ್ ಆಗಿ. ನಮ್ಮದು ಆಲ್ಮೋಸ್ಟ್ ಟ್ರೆಕ್ಕಿಂಗು ಮುಗಿತಾ ಬಂತು. ಈಗ ಈ ಟ್ರೆಕ್ಕಿಂಗಲ್ಲಿ ಈಗ 22 ಕಿಲೋಮೀಟ್ರ್ ಟ್ರೆಕ್ಕಿಂಗಲ್ಲಿ ನಾವು ನನ್ನ ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ, ಇನ್ನೇನು ಕನ್ಕ್ಲೂಷನ್, ನನ್ನ ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ, ಒಂದು ಮೇಯ್ನಾಗಿ ಹೋಗೋ ದಾರಿಯಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಒಂದು ರೈಲ್ವೆ ಟ್ರ್ಯಾಕಲ್ಲಿ ಸ್ವಲ್ಪ ದೂರ ಹೋಗ್ತೀವಿ, ಆಮೇಲೆ ಫಾರೆಸ್ಟ್ ಸಿಗುತ್ತೆ. ಆಮೇಲೆ ಮಧ್ಯದಲ್ಲಿ ಸುಮಾರು ಹಳ್ಳ, ಹೊಳೆ, ಜರಿಗಳಿದ್ದಾವೆ. ಅದು ಈಗ ಹಳ್ಳ ಅಂದರೆ ನಾರ್ಮಲಾಗಿ ಎಲ್ಲಿಂದ ಬರುತ್ತಿರೋ ಹೊಳೆ ಅಲ್ಲ, ಇದು ಕಾಡಲ್ಲ. ಕಾಡಲ್ಲೇ ಜಲ ಹುಟ್ಟಿದ್ರು. ಆ ನೀರು ಹೇಗಿದೆ ಅಂದರೆ ಐಸ್, ಈಗೇನು ನಾವು ಫ್ರಿಜ್ಜಲ್ಲಿ ಇಟ್ಟರೆ ಏನು ಕೋಲ್ಡ್ ಇರುತ್ತೋ ಆ ರೇಂಜಲ್ಲಿದೆ. ಬಟ್ ಶುದ್ಧವಾಗಿದೆ ನೀರು. ಅದೆರಡು. ಮತ್ತು ಫಾಲ್ಸ್, ದೂದ್ ಸಾಗರ್ ಫಾಲ್ಸನ್ನ ನೀವು ಕಂಪ್ಲೀಟ್ ನೋಡ್ಬೋದು, ಎಷ್ಟೊತ್ತು ಬೇಕಾದ್ರೆ ಕೂತ್ಕೊಂಡು ನೋಡ್ಬೋದು, ಟೈಮಿಂಗ್ಸ್ ಏನಿಲ್ಲ, ಬಟ್ ಚೆನ್ನಾಗಿ ನೋಡ್ಬೋದು. 3. ಇನ್ನು 4ನೇದು ಅಂದರೆ ಲೀಚಸ್ ಇಲ್ಲ. 4 ಒಂಥರ ಎಕ್ಸೈಟ್ಮೆಂಟ್ ಇದೆ. ನೀವು ನಾರ್ಮಲಾಗಿ ಟ್ರೆಕ್ಕಿಂಗ್ ಮಾಡೋದಕ್ಕೂ ದೂದ್ ಸಾಗರ್ ಟ್ರೆಕ್ಕಿಂಗ್ ಮಾಡೋದಕ್ಕೂ ಇಷ್ಟು ವ್ಯತ್ಯಾಸಗಳಿದೆ. ಲೈಫಲ್ಲಿ ಒಂದು ಸಲ ಟ್ರೈ ಮಾಡಿ. ಲೈಫ್ ಹೇಗಿದೆ ನಡೀತಾ ಇರುತ್ತೆ. ಅದರ ಲೈಫ್ ಅಂದಮೇಲೆ ಬ್ಯುಸಿ, ತಲೆನೋವು, ಕಮಿಟ್ಮೆಂಟು ಇದ್ದೇ ಇರುತ್ತೆ. ಈ ಬ್ಯುಸಿ ಕಮಿಟ್ಮೆಂಟು ಮಧ್ಯದಲ್ಲಿ 1-2 ದಿವಸ ನಿಮ್ಮ ಎಂಜಾಯ್ಮೆಂಟಿಗೋಸ್ಕರ ಟೈಮ್ ಕೊಟ್ಟು ವಿಸಿಟ್ ಮಾಡಿ ದೂದ್ ಸಾಗರ್ ಫಾಲ್ಸ್ನ. ಓಕೆ, ಬಾಯ್.